ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಡಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಟೊಮ್ಯಾಟೊ ಮಸಾಲೆ ದೋಸೆ ಮಾಡೋದು ಹೇಗೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಬರೀ ದೋಸೆ ತಿಂದು ಬೋರ್ ಆಗಿದ್ದರೆ ಈ ಥರ ಟೊಮ್ಯಾಟೊ ಮಸಾಲೆ ದೋಸೆ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಹೋಗ್ತದೆ ಮರಿಬೇಡಿ. ಅದಕ್ಕೆ ಬೇಕಾಗಿರೋ ಪದಾರ್ಥ 2 ಟೊಮ್ಯಾಟೊ, 1 ಬೆಳ್ಳುಳ್ಳಿ, ಶುಂಠಿ ಮತ್ತು ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿನ ತಗೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು ಅರ್ಧ ಗಂಟೆ ಕಾಲು ಗಂಟೆ ಥರ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿರೋಂಥ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 2 ಕಟ್ ಮಾಡಿರೋಂಥ ಟೊಮ್ಯಾಟೊ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ನಂತರ ಮಿಕ್ಕಿದಂಥ ಮಸಾಲೆ ಎಲ್ಲನೂ ಹಾಕೋಣ. ಬೆಳ್ಳುಳ್ಳಿ, ಶುಂಠಿ ಮತ್ತು ಅರ್ಧ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನೀರು ಹಾಕ್ತೇನೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಟೊಮ್ಯಾಟೊ ಇರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಏನಿರಲ್ಲ. ನೋಡಿ, ಅದಕ್ಕೆ ಮಸಾಲೆನ ರುಬ್ಕೊಂಡ್ರೆ ಸಾಕು. ನಂತರ ಮಿಕ್ಕಿರೋಂಥ ದೋಸೆ ಹಿಟ್ಟು, ನೀವು ಮಿಕ್ಕಿರೋಂಥ ದೋಸೆ ಹಿಟ್ಟನ್ನು ಹಾಗೆ ದೋಸೆ ತಿನ್ನೋಕ್ಕೆ ಬೋರ್ ಆದರೆ ಈ ಥರ ಟೊಮ್ಯಾಟೊ ಮಸಾಲೆ ದೋಸೆನ ಮಾಡ್ಕೋಬೋದು. ದೋಸೆ ಬ್ಯಾಟರ್ಗೆ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಅದಕ್ಕೆ ಮಿಕ್ಸ್ ಮಾಡಿ. ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ, ಈ ರೀತಿ ಬ್ಯಾಟರ್ ರೆಡಿ ಆಯಿತು. ನಂತರ ಸ್ಟವ್ ಮೇಲೆ ಒಂದು ದೋಸೆ ಹೆಂಚನ್ನು ಕಾಯೋದಕ್ಕೆ ಬಿಡೋಣ. ನೋಡಿ, ದೋಸೆ ಹೆಂಚು ಕಾದಿದೆ. ಅದಕ್ಕೆ 1 ಸೌಟಷ್ಟು ಟೊಮ್ಯಾಟೊ ದೋಸೆ ಬ್ಯಾಟರನ್ನು ಹಾಕಿ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುಗೆ ದೋಸೆನ ಹಾಕಲಿ. ಒಂದು 5 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ. ಆದ ನಂತರ ನಿಮಗೆ ಎಣ್ಣೆನೋ ಬೆಣ್ಣೆನೋ ತುಪ್ಪನೋ ಯಾವ್ದು ಬೇಕಾದರೂ ಮೇಲೆ ಸ್ಪ್ರೇ ಮಾಡ್ಕೋಬೋದು. ನಂತರ ನೋಡಿ, ಬಿಸಿ ಬಿಸಿಯಾದ ರುಚಿಯಾದ ಟೊಮ್ಯಾಟೊ ಮಸಾಲೆ ದೋಸೆ ರೆಡಿ ಆಯಿತು. ನೀವು ಬೇಕಿದ್ರೆ ಇದನ್ನು ಕ್ರಿಸ್ಪಿಯಾಗಾದರೂ ಮಾಡ್ಕೋಬೋದು, ಇಲ್ಲ ಅಂದರೆ ಮೆತ್ತಗೂ ಬೇಕಾದರೂ ಮಾಡ್ಕೋಬೋದು. ನೋಡಿ, ಅದೇ ರೀತಿ ಇನ್ನೊಂದು ದೋಸೆನೂ ಹಾಕಿ ತೋರಿಸ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನೀವು ಕಾಯಿ ಚಟ್ನಿ ಹಾಕ್ಬೋದು, ಇಲ್ಲಾಂದರೆ ಇದಕ್ಕೆ ಸ್ವಲ್ಪ ಖಾರ ಇರೋದ್ರಿಂದ ನೀವು ಮೊಸರಲ್ಲಿ ಹಾಗೆ ತಿನ್ಬೋದು. ಇದನ್ನು ಇಲ್ಲ ಬರೀ ದೋಸೆನೂ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾವು ಆಲ್ರೆಡಿ ಖಾರ ಎಲ್ಲ ಹಾಕಿರೋದ್ರಿಂದ ಬರೀ ದೋಸೆನೂ ತಿನ್ಬೋದು. ಮಕ್ಕಳು ಅಂತಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ ಈ ದೋಸೆ. ನೀವು ಹಿಂದಿನ ದಿನ ದೋಸೆ ಮಾಡ್ಕೊಂಡು ತಿಂದಿರ್ತೀರ, ಬೋರ್ ಆಗಿರುತ್ತೆ ಅಂದಾಗ ಈ ಥರ ದೋಸೆ ಹಿಟ್ಟು ಮಿಕ್ಕಿರೋದಕ್ಕೆ ಈ ಥರ ಟೊಮ್ಯಾಟೊ ಮಸಾಲೆ ದೋಸೆನ ಮಾಡ್ಕೋಬೋದು. ನೋಡಿ, ಒಂದು 2 ಸೆಕೆಂಡ್ ಆದಮೇಲೆ ದೋಸೆ ಈ ರೀತಿ ಆಗಿರುತ್ತೆ. ಬಿಸಿ ಬಿಸಿಯಾದ ರುಚಿಯಾದ ಟೊಮ್ಯಾಟೊ ಮಸಾಲೆ ದೋಸೆ ರೆಡಿ ಆಯಿತು. ಕಾಯಿ ಚಟ್ನಿ ಮೊಸರು ಜೊತೆ ಸರ್ವ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.